ಇಂಥ ಸರ್ಕಾರ ತಂದುಬಿಟ್ಟವಲ್ಲ ನಾವೆಲ್ಲ ಸೇರಿ ಅಂತಕ್ಕಂಥದ್ದನ್ನು ಕೂಡ ವ್ಯತ್ಯಯ ಆಗುತ್ತೆ. 1 ಎಕರೆಗೆ 1 ಕೋಟಿ ರೂಪಾಯಿ ಬೆಲೆ ಬೆಳೆಯುವಂಥದ್ದನ್ನ ಕೇವಲ 1,20,000 12,000 ರೂಪಾಯಿ. ಅದು ಯಾರು? ನಾವೇ, ಬಿಜೆಪಿಯವರೇ. ಆದ್ರೆ ಯಾರು ಇದರಿಂದ ಬಹಳ ತೀವ್ರವಾಗಿ ವಿರೋಧ ಮಾಡಿದಂತ ನಾಯಕರುಗಳೇ ತಮ್ಮ ಸರ್ಕಾರ ಬಂದಂತ ಸಂದರ್ಭದಲ್ಲಿ ಇದನ್ನ ಕೊಡಕ್ ಹೊರಟಿದೆಯಲ್ಲ, ಇದು ದುರಂತ. ಇದು ಸಾಮಾನ್ಯ ಜನರು ಈಗ ಕೋವಿಡ್ ಅಲ್ಲಿ ಜನ ಸತ್ತೋಗ್ತಾ ಇದ್ದಾರೆ. ಸಾಮಾನ್ಯ ಜನರು ಸಂಸಾರ ಸಾಧಿಸ್ಲಿಕ್ಕೆ ಸಾಧ್ಯ ಸತ್ತೋಗ್ತಾರೆ. ನೆಕ್ಸ್ಟ್ ಯಾತಕ್ಕೋಸ್ಕರ ಮತ್ತೆ 1ನೇ ತಾರೀಕು ಮೇಲೆ ಮತ್ತೊಂದು ತಿಂಗಳು ಹೇಳ್ತಾ ಇದ್ದೀರಾ? ನಾನು ಮೊದ್ಲಿಂದಾನು ಹೇಳ್ತಾ ಇದ್ದೀನಿ, ಹೆಣ್ದ ಮೇಲೆ ಹಣ ಎತ್ಬಿಡ್ರಪ್ಪ ಅಂತ. ಆಕ್ಸಿಜನ್ 12,000 ರೂಪಾಯಿ ಇಲ್ಲಿ ಮಾಡ್ತಾ ಇರೋದು. ಜನ ಈ ಬೀದಿಲಿ ಸಾಯೋ ತರ ಆಗೋಗಿದೆ ಸ್ವಾಮಿ. ತಿರುಗಿ ಇನ್ನೊಂದು ತಿಂಗಳಿಗೆ ಮಾಡಿದ್ರೆ ಪ್ರತಿ ಮನೆಗೂ 10,000 ರೂಪಾಯಿ ಕೊಟ್ಟು ಮಾಡಿರ್ಬೇಕಾದ್ರೆ ಎಲ್ಲ ಹಬ್ಬಿಸ್ಬಿಟ್ಟು ಹೋಗ್ತಾ ಇರೋದು. ಹಳ್ಳಿಯಿಂದ ಸಿಟಿಗೆ ಬರ್ತಾ ಇದೆ, ಸಿಟಿಯಿಂದ ಹಳ್ಳಿಗೆ ಹೋಗ್ತಾ ಇದೆ. ಮೈಸೂರು ಜಿಲ್ಲೆಯಲ್ಲಿ ಜಿಂದಾಲ್ ವಿಚಾರದಲ್ಲಿ ಕಾಂಗ್ರೆಸ್ಸಿನ ಸ್ಟ್ಯಾಂಡ್ ಏನು? ಕರ್ನಾಟಕ ರಾಜ್ಯ ಸರ್ಕಾರ ಜಿಂದಾಲ್ ಕಂಪನಿಗೆ 3,667 ಎಕರೆಗಳನ್ನ ಸೇಲ್ ಡೀಡ್ ಮಾಡಿಕೊಡ್ತೀವಿ ಅಂತ ರಾಜ್ಯ ಸರ್ಕಾರದ ಕ್ಯಾಬಿನೆಟ್ ತಗೊಂಡಂತ ತೀರ್ಮಾನದ ವಿರುದ್ಧ ಮೈಸೂರಿನಲ್ಲೇ ಪ್ರಥಮವಾಗಿ ತಮ್ಮ ಜೊತೆಗೆಲ್ಲ ಮಾತಾಡಿದ್ರು. ಮತ್ತು ಆ ಬಗ್ಗೆ ಪ್ರಧಾನಮಂತ್ರಿಗಳಿಗೆ, ಮುಖ್ಯಮಂತ್ರಿಗಳಿಗೆ ಎಲ್ರಿಗೂ ಕೂಡ ಕಾಗದನು ಬರೆದು ಸಲ್ಲಿದು. ಜಿಂದಾಲ್ ಕಂಪನಿಗೆ ಬೇಕಾದ್ರೆ ನೀವು ಅವರದ್ದು ಇದನ್ನ ಎಕ್ಸ್ಟೆಂಡ್ ಮಾಡಿಕೊಡಿಬೇಕಾದ್ರೆ ಏನಪ್ಪ ಅದು ಲೀಸ್ ಎಕ್ಸ್ಟೆಂಡ್ ಮಾಡಿಕೊಡಿ. ಬಟ್ ಔಟ್ ರೇಟ್ ಸೇಲ್ ಮಾಡಬೇಡಿ. ಗೌರ್ಮೆಂಟ್ ಲ್ಯಾಂಡ್ ಸಿಗೋದು ಬಹಳ ಕಷ್ಟ. ಅದು 3,667 ಎಕರೆ. ಯಾರು? ಜಿಂದಾಲ್. ಇಟ್ಸ್ ನಾಟ್ ಎನ್ ಇನ್ಸ್ಟಿಟ್ಯೂಷನ್, ಇಟ್ಸ್ ಎನ್ ಇಂಡಿವಿಜುವಲ್. ಈಗ ನಮ್ಮ HMT ತರನು, HAL ತರನು, ಇಟ್ಸ್ ಪಬ್ಲಿಕ್ ಅಂಡರ್ಟೇಕಿಂಗ್ ಕಮಿಟಿ ಆರ್ ಕಂಪನಿ. ಇಟ್ಸ್ ಎನ್ ಇಂಡಿವಿಜುವಲ್. ಅವನಿಗೆ ಕೊಡಬೇಡಿ ಇದನ್ನ ಅಂತಕ್ಕಂಥದ್ದು. ನಾಳೆ ರಾಜ್ಯದ ಕ್ಯಾಬಿನೆಟ್ ಮೀಟಿಂಗ್ ಇದೆ. ಬಹುಶಃ ನಾಳೆ ಹಿಂದೆ ಕ್ಯಾಬಿನೆಟ್ ಅಲ್ಲಿ ತಗೊಂಡಂತ ತೀರ್ಮಾನವನ್ನ, ಪರಭಾರಿ ತೀರ್ಮಾನವನ್ನ, ಔಟ್ರೇಟ್ ಸೇಲ್ ಡೀಡ್ ಅನ್ನ ಕನ್ಫರ್ಮೇಶನ್ ಮಾಡೋದಕ್ಕೆ ನಾಳೆ ಬರಬಹುದು. ಆದ್ರಿಂದ ನಾನು ಸರ್ಕಾರವನ್ನ ಸಾಮಾನ್ಯ ಜನರ ಪರವಾಗಿ, ಕರ್ನಾಟಕ ರಾಜ್ಯದ ಜನತೆ ಪರವಾಗಿ ಒತ್ತಾಯ ಮಾಡ್ತಾ ಇದ್ದೀನಿ. ಡೋಂಟ್ ಕನ್ಫರ್ಮ್ ಇಟ್. ಒಳ್ಳೆಯದಲ್ಲ. 1 ಕೋಟಿ ರೂಪಾಯಿ ಬೆಲೆ ಬಾಳುವಂತ, 1 ಎಕರೆಗೆ 1 ಕೋಟಿ ರೂಪಾಯಿ ಬೆಲೆ ಬೆಳೆಯುವಂಥದ್ದನ್ನ ಕೇವಲ 1,20,000 12,000 ರೂಪಾಯಿ ಔಟ್ ರೇಟ್ ಸೇಲ್ಗೆ ಮಾರಿದಂತಹದ್ದು. ಅದು ಯಾರು? ನಾವೇ, ಬಿಜೆಪಿಯವರೇ ಬಹಳ ವೆಹಿಮೆಂಟ್ ಆಗಿ ವಿರೋಧ ಮಾಡಿದಂಥದ್ದು. ಅಸೆಂಬ್ಲಿಯಲ್ಲಿ ರಾತ್ರಿ ಮೊಕ್ಕಾಂ ಮಾಡಿದ್ರು. ಇದೇ ಯಡಿಯೂರಪ್ಪನವರು ನಾವು ಕೊಡಕ್ ಕೂಡದು ಇದನ್ನ ಅಂತಕ್ಕಂಥ ಸಮ್ಮಿಶ್ರ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ. ಆದ್ರೆ ಯಾರು ಇದರಿಂದ ಬಹಳ ತೀವ್ರವಾಗಿ ವಿರೋಧ ಮಾಡಿದಂತ ನಾಯಕರುಗಳೇ ತಮ್ಮ ಸರ್ಕಾರ ಬಂದಂತ ಸಂದರ್ಭದಲ್ಲಿ ಇದನ್ನ ಕೊಡಕ್ ಹೊರಟಿದೆಯಲ್ಲ, ಇದು ದುರಂತ. ಇದು ಮತ್ತು ಅದಕ್ಕಿಂತ ಹೆಚ್ಚಾಗಿ ಇಂಥ ಸರ್ಕಾರ ತಂದುಬಿಟ್ಟವಲ್ಲ ನಾವೆಲ್ಲ ಸೇರಿ ಅಂತಕ್ಕಂಥದ್ದನ್ನು ಕೂಡ ವ್ಯತ್ಯಯ ಆಗುತ್ತೆ. ಆದ್ರಿಂದ ನಾನು ಸರ್ಕಾರವನ್ನು, ಯಡಿಯೂರಪ್ಪನವ್ರನ್ನ ಒತ್ತಾಯ ಮಾಡ್ತಾ ಇದ್ದೀನಿ, ಕ್ಯಾಬಿನೆಟ್ ಮೆಂಬರ್ಸ್ಗಳೆಲ್ಲ ಒತ್ತಾಯ ಮಾಡ್ತಾ ಇದ್ದೀನಿ. ಇದನ್ನ ಕನ್ಫರ್ಮೇಶನ್ ಮಾಡಕ್ ಕೂಡುದು ಅಂತಕ್ಕಂಥ ಒತ್ತಾಯವನ್ನ ನಾನಷ್ಟೇ ಅಲ್ಲ, ಈಗಾಗಲೇ ಭಾರತೀಯ ಜನತಾ ಪಾರ್ಟಿಯ ಹಲವಾರು ಜನ ಶಾಸಕರು, ಉದಯ ಗರುಡಾಚಾರ್, ಬೆಲ್ಲದ್, ಯತ್ನಾಳ್, ನಮ್ಮ ಹಿರಿಯೂರು ಹೆಣ್ಮಗಳು ಎಂತದ ಹೆಸರು ಪೂರ್ಣಿಮಾ ಮುಂತಾದ ಬಿಜೆಪಿ ಹಿರಿಯ ಶಾಸಕರುಗಳು ಈಗಾಗಲೇ ಕೇಂದ್ರ ಸರ್ಕಾರವನ್ನು ಕೂಡ ಒತ್ತಾಯ ಮಾಡಿದರೆ ಇದಾಗ ಕೂಡುದು. ನಾಳೆ ಜನಗಳ ಹತ್ರ ಏನು ಉತ್ತರ ಕೊಡ್ಲಿಕ್ಕಾಗುತ್ತೆ ಅಂತಕ್ಕಂಥದ್ದನ್ನ, ಅದು ಸರ್ಕಾರಿ ಭೂಮಿನ 3,667 ಎಕರೆನ
ಕನ್ಫರ್ಮ್ ಮಾಡಬಾರ್ದು ಅಂತ ಅನ್ನೋದಕ್ಕೆ ಒತ್ತಾಯ ಮಾಡಿದ್ದಾರೆ. ಹಾಗಾಗಿ ನಾಳೆ ಇರೋದ್ರಿಂದ, ಯಾಕೆಂದ್ರೆ ಫಸ್ಟ್ ನಾವು ಇದನ್ನ ಮೈಸೂರಿನಲ್ಲಿ ಪ್ರಥಮವಾಗಿ ವಿರೋಧ ಮಾಡಿದಂಥವು. ಇವತ್ತಿಗೂ ಕೂಡ ನಮ್ಮ ವಿರೋಧ ಇವತ್ತಿಗೂ ಇದೆ. ಕ್ಯಾಬಿನೆಟ್ ನೋಟ್ ಶುಡ್ ನಾಟ್ ಬಿ ಕನ್ಫರ್ಮ್ಡ್ ಒತ್ತಾಯನ ಕೂಡ ಇವತ್ತು ಇಲ್ಲಿ ಮಾತಾಡ್ತಾರೆ. ಮತ್ತು ಇವತ್ತು ನಾನು ಟಿವಿಯಲ್ಲಿ ನೋಡ್ತಾ ಇದ್ದೀನಿ ಬೆಳಗ್ಗೆಯಿಂದ, 7ನೇ ತಾರೀಕಿಗೆ ಲಾಕ್ಡೌನ್ 1 ತಿಂಗಳು ಮುಗಿತಾ ಇದೆ. 7ನೇ ತಾರೀಕು ಮೇಲೂ ಲಾಕ್ಡೌನ್ ಮಾಡ್ತೀವಿ ಅಂತಕ್ಕಂಥ ಕೆಲವು ಸಚಿವರುಗಳು ಮಾತಾಡ್ತಾ ಇರ್ತಕ್ಕಂಥದ್ದನ್ನ ನೋಡಿದೆ, ಟಿವಿಗಳಲ್ಲಿ ಬರ್ತಾ ಇರ್ತೀವಿ. ದಟ್ ಶುಡ್ ನಾಟ್ ಬಿ. ನೋ ನೋ. ಜನನ ಏನ್ ಮಾಡಬೇಕು ಅಂತ ಇದೆ. ಯಾರಿಗೂ ಸರಿಯಾದ ರೀತಿಯಲ್ಲಿ ಪ್ಯಾಕೇಜ್ ಕೊಡ್ಲಿಲ್ಲ. ಈಗೆಲ್ಲ ತಿರುಗಿ ಇನ್ನೊಂದು ಪ್ಯಾಕೇಜ್ ಕೊಡ್ತೀನಿ ಅಂತ ಅದು ಟಿವಿಯಲ್ಲಿ ನೋಡ್ತಾ ಇದ್ದೀನಿ. ತಿರುಗಿ 1 ತಿಂಗಳು ನೀವು ಮುಂದಕ್ಕೆ ಹಾಕೋದ್ರಿಂದ ಸಾಮಾನ್ಯ ಜನರು, ಈಗ ಕೋವಿಡ್ ಅಲ್ಲಿ ಜನ ಸತ್ತೋಗ್ತಾ ಇದ್ದಾರೆ, ಸಾಮಾನ್ಯ ಜನರು ಸಂಸಾರ ಸಾಗದೆ ಸತ್ತೋಗ್ತಾರೆ. ನೆಕ್ಸ್ಟ್ ಯಾತಕ್ಕೋಸ್ಕರ ಮತ್ತೆ 7ನೇ ತಾರೀಕು ಮೇಲೆ ಮತ್ತೊಂದು ತಿಂಗಳು ಹೇಳ್ತಾ ಇದ್ದೀರಾ? ಸ್ವಲ್ಪ ರಾಜಕೀಯ ಜಂಜಾಟಗಳು ಶುರುವಾಗಿದ್ದಾವೆ ರಾಜ್ಯದಲ್ಲಿ. ನಾಯಕತ್ವದ ಉಳಿವಿಕೆ ಬದಲಾವಣೆ ಅದು ಕೇಂದ್ರ ಸರ್ಕಾರಕ್ಕೆ ಹೈಕಮಾಂಡ್ ಬಿಟ್ಟಂತ ವಿಚಾರ, ಹೈಕಮಾಂಡ್ಗೆ ಬಿಟ್ಟಂತ ವಿಚಾರ. ಬಟ್ ಇಲ್ಲಿ ನೀವು ಸುಮ್ಮನೆ ನೀವು ತಗೊಂಡೋಗ್ಬಿಟ್ಟು, ಯಾಕೆಂತಂದ್ರೆ ಇಡೀ ದೇಶದಲ್ಲಿ ಇವತ್ತು ಹೈಯೆಸ್ಟ್ ಸಾವುಗಳು ಇಲ್ಲಿ ಸಂಭವಿಸ್ತಾ ಇದೆ. ಹೋಗ್ಲಿ, ಏನ್ ಮಾಡಿದ್ರಿ ನೀವು? ಆರೋಗ್ಯ ಇಲಾಖೆಯನ್ನು 5 ವಿಭಾಗ ಮಾಡಿಬಿಟ್ರಿ. ಯಾವಾಗೂ ಇಲ್ಲ ರೀ ಒಂದು ಇಲಾಖೆಯನ್ನು. ತೂತು ಹಾಸಿಗೆಗೆ 2 ಮಂತ್ರಿಗಳು. ಯಾರು? ಹೋಮ್ ಮಿನಿಸ್ಟರ್ ಅಂಡ್ ರೆವಿನ್ಯೂ ಮಿನಿಸ್ಟರ್, ಹಾಸಿಗೆ ಮಂತ್ರಿಗಳು. ಒಳ್ಳೆ ಹಾಸಿಗೆ ಸಿಗ್ತಾ ಇದ್ದವ? ಪ್ರೈವೇಟ್ನವ್ರನ್ನ ಅಲ್ಲಾಡ್ಸಕ್ ಆಯ್ತಾ ನೀವು? ಸರ್ಕಾರದಲ್ಲಿ ಶುಚಿ ಯಾರು ತರಕಾಯ್ತಾ ಹಾಸ್ಪಿಟ್ಲ್ಗಳಲ್ಲಿ? ಏನೂ ಇಲ್ಲ. 2 ಹಿರಿಯ ದೊಡ್ಡ ಮಂತ್ರಿಗಳು, ಪ್ರಭಾವಿ ಮಂತ್ರಿಗಳು ಹಾಸಿಗೆ ಹಂಚೋರು. ಒಂದು ಆಕ್ಸಿಜನ್ ಮಂತ್ರಿ, ಇಂಡಸ್ಟ್ರೀಸ್ ಅಂಡ್ ಕಾಮರ್ಸ್. ಆಕ್ಸಿಜನ್ ಏನಾಯ್ತಾ ಅದು ಇವತ್ತು? ಅದು ಸರಿಯಾಗಿ ಸಿಗ್ತಾ ಇಲ್ಲ. ಅದ್ರ ರೇಟ್ ಎಲ್ಲಿ ಹೊಟ್ಟೋಗಿದೆ? ಆಕ್ಸಿಜನ್ ರೇಟು ಅದೆಷ್ಟೋ. ಬಟ್ ಸರ್ಕಾರಿ ಬಿಲ್ ಎಷ್ಟು ಕೊಡ್ತಾ ಇದ್ರೆ 12,000 ತನಕ ಕೊಡ್ತಾ ಇದ್ರು ಬಿಲ್ನ. ನಾನು ಮೊದ್ಲಿಂದಾನು ಹೇಳ್ತಾ ಇದ್ದೀನಿ, ಹೆಣದ ಮೇಲೆ ಹಣ ಎತ್ಬಿಡ್ರಪ್ಪ ಅಂತ. ಆಕ್ಸಿಜನ್ 12,000 ರೂಪಾಯಿ ಇಲ್ಲಿ ಮಾಡ್ತಾ ಇರೋದು, ಪರ್ಚೇಸ್ ಮಾಡ್ತಾ ಇರೋದು. ಬಟ್ ಅವ್ನಿಗೆ ಎಷ್ಟು ಕೊಡ್ತಾ ಇದ್ದ ಆಕ್ಸಿಜನ್ ಕಂಪನಿ? 1 2 ಇದು ಕಥೆಯಲ್ಲ. ಹಾಗಾಗಿ ದಯಮಾಡಿ, ಯಾಕೆಂತಂದ್ರೆ ಈಗಾಗಲೇ ಯಾರು ಎಕ್ಸ್ಪರ್ಟ್ಸ್ ಹೇಳ್ತಾ ಇದ್ದಾರೆ ಇನ್ನೊಂದು ತಿಂಗಳು ಮುಂದೆ. ನೀವು ಎಕ್ಸ್ಪರ್ಟ್ಸ್ ಮಾತು ಕೇಳಲೇ ಇಲ್ಲ. ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂಥ ಎಕ್ಸ್ಪರ್ಟ್ಸು ಈ ದೇಶಕ್ಕೆ ಸಲಹೆ ಕೊಡ್ತಕ್ಕಂಥ ಜನ ಇದ್ದಾರೆ. ಅವ್ರ ಮಾತು ಎಂದೂ ಕೇಳಲಿಲ್ಲ. ನೀವೇ ಕ್ಯಾಬಿನೆಟ್ ಅಲ್ಲಿ ಕುತ್ಕೊಂಡು ನಿಮ್ಗೆ ಹೆಂಗ್ ಬೇಕು ಮಾಡ್ಕೊಂಡು ಹೋದ್ರಿ. 40% ಏನು ಟೆಸ್ಟ್ ಕಡಿಮೆ ಮಾಡಿದ್ರಿ. ಜನ ಈ ಬೀದಿಲಿ ಸಾಯೋ ತರ ಆಗೋಗಿದೆ ಸ್ವಾಮಿ. ತಿರುಗಿ ಇನ್ನೊಂದು ತಿಂಗಳಿಗೆ ಮಾಡಿದ್ರೆ ಪ್ರತಿ ಮನೆಗೂ 10,000 ರೂಪಾಯಿ ಕೊಟ್ಟು ಮಾಡಿರ್ಬೇಕಾದ್ರೆ, ಸುಮ್ಮನೆ ನಿಮ್ಮ ತೇವಲಿಗೆ, ನಿಮ್ಮ ಅಧಿಕಾರ ಉಳಿಸ್ಕೊಳ್ಳೋದಿಕ್ಕೆ, ಈ ಜಂಚಾಟ ಅದನ್ನು ನಿಭಾಯಿಸ್ಕೊಳ್ಳಿಕ್ಕೆ ರಾಜ್ಯದ ಜನನ ಮತ್ತೆ ಬಲಿ ಕೊಡಬೇಡಿ. ರಾಜ್ಯದ ಬಡವರನ್ನ, ಸಾಮಾನ್ಯ ಜನಗಳನ್ನ ಬೆಳಗ್ಗೆ ಎದ್ದು ಹೋದ್ರೆ ರಾತ್ರಿ ವಾಪಸ್ ಬರಬೇಕಾದ್ರೆ ಅವ್ನು ಬೆವರಿನ ಅನ್ನ ಮಾಡ್ಕೊಂಡು ಬರೋ ಜನ ಇದ್ದಾರೆ. ಅವ್ರ ಹೊಟ್ಟೆ ಮೇಲೆ ಹೊಡಿಬೇಡ್ರಿ, ಅವ್ರ ವೃತ್ತಿ ಮೇಲೆ ಹೊಡಿಬೇಡ್ರಿ, ಅವ್ರ ಸಂಸಾರನ ಹೊಡಿಬೇಡ್ರಿ ದಯವಿಟ್ಟು. ನಮ್ಮ ರಾಜಕಾರಣಕ್ಕೋಸ್ಕರ ಏನೆಲ್ಲ ಆಗೋದು ಬೇಡ ಅಂತಕ್ಕಂಥದ್ರೆ ನಾನು ಒತ್ತಾಯ. ಯಾರೇನಾದ್ರೂ ತಿಳ್ಕೊಂಡಿದ್ರು ಇರೋ ವಿಚಾರ ಮಾತಾಡ್ತಾ ಇದ್ದೆ. ಮತ್ತೆ ಮೈಸೂರಿನಲ್ಲಿ
ಸುಮ್ಮನೆ ಅನಾವಶ್ಯಕವಾಗಿ ಆ ಡಿ ಸಿ ಮೇಲೆ ಬಿದ್ದಿದ್ದೀರ ನೀವೆಲ್ಲ. ಡಿ ಸಿ ಮೇಲೆ ಬಿದ್ದಿದ್ದೀರ. ಜಿಲ್ಲಾ ಮಂತ್ರಿ ನಮ್ಮ ಜೊತೆಯವರೇ. ಜಿಲ್ಲಾ ಮಂತ್ರಿ ತಮ್ಮ ಅಧಿಕಾರ ಎಲ್ಲ ತೆಗೆದು ಟಾಸ್ಕ್ ಫೋರ್ಸ್ ಅಂತ ಎಲ್ಲಿದೆಯಪ್ಪ? ಯಾವ ಜಿಲ್ಲೆಯಲ್ಲೂ ಟಾಸ್ಕ್ ಫೋರ್ಸ್ ಇಲ್ಲ. ಮೈಸೂರು ಜಿಲ್ಲೆಯಲ್ಲಿ ಟಾಸ್ಕ್ ಫೋರ್ಸ್. ಅದಕ್ಕೆ ಯಾವ ಲೀಗಲ್ ಸ್ಯಾಂಕ್ಟಿಟಿ ಇದೆ ರೀ? ಅದಕ್ಕೆ ಯಾವ ಲೀಗಲ್ ಸ್ಯಾಂಕ್ಟಿಟಿ ಇದೆ ಟಾಸ್ಕ್ ಫೋರ್ಸ್ಗೆ? ಅರ್ಬನ್ ಟಾಸ್ಕ್ ಫೋರ್ಸ್, ರೂರಲ್ ಟಾಸ್ಕ್ ಫೋರ್ಸ್, ಆಕ್ಸಿಜನ್ ಟಾಸ್ಕ್ ಫೋರ್ಸ್ ಎಲ್ಲ ಎಂಪಿಗಳೇ. ನನಗೂ ಅರ್ಥ ಆಗ್ತದೆ ಏನ್ ಟಾಸ್ಕ್ ಫೋರ್ಸ್, ಏನ್ ಕತೆ, ಏನ್ ಸಮಾಚಾರ? ಯಾಕೆ ಡಿ ಸಿ ಕೆಲಸ ಮಾಡ್ತಾ ಇಲ್ವಾ? ಡಿ ಸಿ ಕೆಲಸ ಮಾಡ್ತಾ ಇಲ್ವೇನ್ರಿ? ಡಿ ಸಿನೇ ಇಲ್ಲದೆ ಟಾಸ್ಕ್ ಫೋರ್ಸ್ ಮಾಡಿದ್ದೀರಾ? ಹೌ ಕುಡ್ ಇಟ್ ಬಿ? ಜಿಲ್ಲಾ ಮಂತ್ರಿ ಲೆಟರ್ ಹೆಡ್ ಅಲ್ಲಿ ಟಾಸ್ಕ್ ಫೋರ್ಸ್ ಮಾಡ್ಕೊಬಿಟ್ರೆ ಅದು ಅಧಿಕೃತ ಆಯ್ತಾ? ಅಧಿಕೃತ ಜಿಲ್ಲಾ ಮಂತ್ರಿಯ ಅನಧಿಕೃತ ಆದೇಶದ ಈ ಟಾಸ್ಕ್ ಫೋರ್ಸ್ ನೋ, ಇದಕ್ಕೆ ಯಾವ ಬೆಲೆನೂ ಇಲ್ಲ. ಇದಕ್ಕೆ ಯಾವ ಬೆಲೆನೂ ಇಲ್ಲ. ಇದಕ್ಕೆ ನಮ್ಮಲ್ಲೂ ದಸರಾದಲ್ಲಿ ಕಮಿಟಿ ಮಾಡ್ತಾರಲ್ಲ ಆ ಥರ ಆಯ್ತು. ನೋ, ಅದೆಲ್ಲ ಹುಚ್ಚುಚ್ಚಾಗಿ ಏನೋ ಮಾಡಬೇಡ್ರಿ ದಯವಿಟ್ಟು. ಹೋಗಿ ಆ ಟಾಸ್ಕ್ ಫೋರ್ಸ್ ಕಮಿಟಿಲಿ ಸಿಟಿ ಎಮ್ ಎಲ್ ಎಗಳು ರಾಮದಾಸ್ ಇದ್ದಾರ, ನಾಗೇಂದ್ರ ಇದ್ದಾರ, ಸೇಠ್ ಇದ್ದಾರ. ನಾನಿದ್ದೀನಪ್ಪ, ನಾನು ಸೇಟು ರಾಮದಾಸು ಜಿಲ್ಲಾ ಮಂತ್ರಿಗಳ ಕೆಲಸ ಮಾಡಿರೋರು ಈ ಜಿಲ್ಲೆನಲ್ಲಿ. ಸುಮ್ಮನೆ ಇವ್ರು ಯಾರ್ಯಾರು ಬೇಕು ನೋ, ಅದು ಎಲ್ಲಿ ಸರ್ಕಾರಿ ಆದೇಶ ಇಲ್ಲಿ? ಅದಕ್ಕೆ ಸರ್ಕಾರ ಆದೇಶ ಇಲ್ಲಿ. ಆಮೇಲೆ ಇಲ್ಲಿ ಅಧಿಕಾರಿಗಳ ನಡುವೆ ಒಬ್ರಿಗೊಬ್ರು ಗೊಂದಲ ತಂದು ಇಡ್ತಾ ಇದ್ದೀರಾ. ಹೇಗೆ ಅವ್ರೆಲ್ಲ ಮಾಡ್ಕೊಂಡು ಹೋಗ್ತಾ ಇದ್ದಾರೆ, ನೀವು ಸುಮ್ಮನಿರ್ತಾ ಇಲ್ಲ. ಅಧಿಕಾರಿಗಳ ನಡುವೆ ನೀವು ಜಗಳ ತಂದಾಗ್ತಾ ಇದ್ದೀರಾ ಒಬ್ಬರ ಮೇಲೆ ಒಬ್ರು. ಎಲ್ಲ ಅಧಿಕಾರಿಗಳು ಚೆನ್ನಾಗಿದ್ದಾರೆ ಇಲ್ಲಿ ಪಾಪ. ಡೆಪ್ಯೂಟಿ ಕಮಿಷನರ್ ಇರ್ಬೋದು ಅಥವಾ ನಮ್ಮ ಕಾರ್ಪೊರೇಷನ್ ಕಮಿಷನರ್ ಇರ್ಬೋದು. ಎಸ್, ಈಗೇನ್ ಮಾಡ್ತಾ ಇದ್ದೀರಾ ನೀವು? ನೋಡ್ತಾ ಇದ್ದೀನಿ ಪತ್ರಿಕೆಗಳಲ್ಲಿ. ಕಾರ್ಪೊರೇಷನ್ ಕಮಿಷನರ್ ಹೆಗಲ ಮೇಲೆ ಬಂದೂಕ ಇಟ್ಟು ಡಿ ಸಿನ ಶೂಟ್ ಮಾಡ್ತಾ ಇದ್ದಾರೆ. ಛೀ, ಏನ್ರಿ? ಯಾಕ್ರಿ ಇದಕ್ಕೆ? ನೀನ್ ಕೋವಿಡ್ ಫೈಟ್ ಮಾಡ್ತಾ ಇದ್ರೆ ಅಥವಾ ನಿಮ್ ತೀಟ ಫೈಟ್ ಮಾಡ್ಕೊತಾ ಇದ್ರು? ಏನಪ್ಪ ಇದು? ನಾವು ಹಿರಿಯರಿದ್ದೀವಿ ಈ ಜಿಲ್ಲೆನಲ್ಲಿ. ಏನ್ ಮಾಡ್ಬೇಕು ಅಂತ ಮಾಡಿದೀರ ಮೈಸೂರು ಜಿಲ್ಲೆನ? ನಾನು ಜಿಲ್ಲಾ ಮಂತ್ರಿಗೂ ಕೇಳ್ತೀನಿ, ಏನ್ ಮಾಡ್ತಾ ಇದ್ದೀರಾ ಜಿಲ್ಲಾ ಮಂತ್ರಿ? ನಿಮ್ಮ ಅಧಿಕಾರ ಎಲ್ಲ ಯಾರ್ಯಾರ ಕೈ? ಬಟ್ ವಾಟ್ ಫಾರ್ ಯು ಆರ್ ಹಿಯರ್ ಆಸ್ ಡಿಸ್ಟ್ರಿಕ್ಟ್ ಮಿನಿಸ್ಟರ್? ಇಲ್ಲಿ ನೋಡಿದ್ರೆ ನೀವೆಲ್ಲರ ಕೈ ಕೊಟ್ಬಿಟ್ರಿ, ಅಲ್ಲಿ ನೋಡಿದ್ರೆ ಮುಖ್ಯಮಂತ್ರಿ ಎಲ್ಲರ ಕೈ ಕೊಟ್ಟು ಕೂತ್ರು. Then who is going to lead the district and the state? ಎಂತ ವಿಷಮ ಪರಿಸ್ಥಿತಿಯಲ್ಲಿ ರಾಜ್ಯ ಇದೆ ಇವತ್ತು, ಜಿಲ್ಲೆ ಇದೆ. ಇಲ್ಲಿ ಹೋಗಿ ಇಷ್ಟೆಲ್ಲ ಆಯ್ತಲ್ಲಪ್ಪ. ನಾವೆಷ್ಟು ಈ ಬೆಡ್ಗೊಬ್ಬೊಬ್ಬ ಯಾರ್ಯಾರೋ ಮಾಡಿದೀರಾ? ಇಲ್ವೇ ಯಾರು ಒಂದು ಬೆಡ್ ಕೊಡ್ಸಕ್ಕಾಯ್ತೇನ್ರಿ ಇಷ್ಟು ದಿವಸ? ನಾನು ಆಫೀಸರ್ಸ್ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡು ಬೆಡ್ ಕೊಡಿಸ್ತಾ ಇದ್ದಾರೆ. ಬಟ್ ಯಾರು ಬೆಡ್ಗೆ ಪಡ್ಗೆ ಅಂತವ್ರು ಅವ್ರು ಯಾರು ಕೊಡಿಸ್ಲಿಲ್ಲ. ಆಕ್ಸಿಜನ್ ಇರೋರು ಅವರು ಕೊಡ್ಲಿಲ್ಲ, ಬೆಡ್ನವರು ಇಲ್ಲ, ಪಡ್ನವರು ಇಲ್ಲ. ಸುಮ್ಮನೆ ಟಾಸ್ಕ್ ಫೋರ್ಸ್ ಯಾರು ಕೈಗೂ ಸಿಗೋದಿಲ್ಲ. ಯಾವ್ಯಾವ ಕಂಟ್ರೋಲ್ ರೂಮ್ ಅಂತ ಫೋನ್ ಮಾಡಿದ್ರೆ ಯಾವನ್ನೂ ಇಲ್ಲ. ಮತ್ ಬಹಳ ಒಂದು ನೋವಿನ ಪ್ರಸಂಗ ಹೇಳ್ತೀನಿ. ನಾವು ಇಷ್ಟೆಲ್ಲ ಮಾತಾಡ್ತಾ ಇದ್ವಿಲ್ಲ ಕೋವಿಡ್, ಒಬ್ರಿಗೊಬ್ರು ಅಧಿಕಾರಿಗಳ ಮೇಲೆ. ಮಹಾತ್ಮ ಗಾಂಧಿ ರಸ್ತೆ ಇದೆಯಲ್ರಿ, ರಾತ್ರಿನೇ ಜನ ಸೇರ್ತದೆ. ಇಲ್ಲಿ ತರಕಾರಿ ಮಾರೋರು ರಾತ್ರಿನೇ ಜನ ಸೇರ್ತದೆ. ರಾತ್ರಿ 10-11 ಗಂಟೆಗೆಲ್ಲ ಎಷ್ಟು ವೆಹಿಕಲ್ಸ್ ಬರ್ತಾವಲ್ಲಿ, ಎಷ್ಟು ಜನ ಹಳ್ಳಿಯಿಂದ ತರಕಾರಿ ತಗೊಂಡ್ಬರ್ತಾರೆ. ಬೆಳಗ್ಗೆ 10 ಗಂಟೆ ತನಕ ನಡೀತಾ ಇರ್ತದೆ. ಅಲ್ಲಿ 100 ಜನ ಇರ್ತಾರೆ. ಬ್ಲಾಕ್ ಆಗುತ್ತೆ ರೋಡೆಲ್ಲ. ಇದನ್ನ ಕಾರ್ಪೊರೇಷನ್ ಕಮಿಷನರ್ ಗಮನಿಸಿದೀರಾ? ಪೊಲೀಸ್ ಕಮಿಷನರ್ ಗಮನಿಸಿದೀರಾ?
ಮತ್ತೆ ಯಾವ ಟಾಸ್ಕ್ ಫೋರ್ಸ್ ರೀ ಇಲ್ಲಿ? ಪೊಲೀಸ್ ಕಮಿಷನರ್ಗೆ ಏನು ನಾನು ಕೇಳಿದ್ರೆ ಏನು, ವಾಟ್ ಇಸ್ ದಿಸ್? ರಾತ್ರಿ ಎಲ್ಲ ಜನ ಗಾಡಿಗಳು ಬರ್ತಾ ಇದ್ದಾವೆ, ವೆಹಿಕಲ್ಸ್ ಎಲ್ಲ. ಹಳ್ಳಿಯಿಂದ ತಗೊಂಬರ್ತಾವನೆ ಕರೋನಾನ, ಸಿಟಿ ಬಿಟ್ಟು ಹೋಯ್ತಾವನೆ, ತಿರುಗಿ ವಾಪಸ್ ಹೋಗ್ತಾವೆ. ಸಿಟಿಯಿಂದ ತಗೊಂಡು ಹಳ್ಳಿ ಬಿಡ್ತಾ ಇದ್ದೀರಾ. ವಿ ಹ್ಯಾವ್ ಅಲೌಡ್ ಟು ಕ್ಯಾರಿ ದ ಕರೋನಾ ಬಿಟ್ವೀನ್ ದ ಅರ್ಬನ್ ಅಂಡ್ ದ ರೂರಲ್. ಮತ್ತೆ ಯಾವ ಟಾಸ್ಕ್ ಫೋರ್ಸ್ಗಳು ಕೆಲಸ ಮಾಡ್ತಾ ಇದ್ದೀರಿ ನೀವು? ಅಲ್ಲಿ ಏನಾಗ್ತಾ ಇದೆ ಹೋಗಿ ನೋಡಕ್ಕಾಗಿ ನೋಡಿದಿರಿ ನೀವು ರಾತ್ರಿ ಹೊತ್ತು ಏನಾಗ್ತಾ ಇದೆ ಇಲ್ಲಿ ಅಂತ? ಕಾರ್ಪೊರೇಷನ್ ಅವರು, ಪೊಲೀಸ್ ಕಮಿಷನರು ನೋಡಿ, ಇವತ್ತು ರಾತ್ರಿನೇ ಬೇಕಾದ್ರೆ ಮೀಡಿಯಾದವ್ರು ಹೋಗಿ ನೋಡಿ ಪಡ್ಕೊಂಬರ್ರಿ ಫೋಟೋ. ಮತ್ತೆ ಯಾತಕ್ಕಪ್ಪ ಇಷ್ಟೆಲ್ಲ ಟಾಸ್ಕ್ ಫೋರ್ಸ್ಗಳು ಮಾಡ್ಕೊಂಡು? ನಾನು ಟಾಸ್ಕ್ ಫೋರ್ಸ್ ರಾತ್ರಿ ಹೋಗ್ರಿ, 11 ಗಂಟೆ ಹೋಗಿ MG ರೋಡಲ್ಲಿ ನೋಡಿ ಎಷ್ಟು ಗಾಡಿಗಳು, ಎಷ್ಟು ಜನ ಬಂದಿರ್ತಾರೆ. ಅವರೆಲ್ಲ ಎಲ್ಲಿಗೆ ಹೋಗ್ತಾರೆ? ಮಲ ಮೂತ್ರ ಎಲ್ಲ ಅಲ್ಲೇನಿದೆಯಾ? ಅಲ್ಲಿ ಎಲ್ಲ ಹಬ್ಬಿಸ್ಬಿಟ್ಟು ಹೋಗ್ತಾ ಇದ್ರು. ಹಳ್ಳಿಯಿಂದ ಸಿಟಿಗೆ ಬರ್ತಾ ಇದೆ, ಸಿಟಿಯಿಂದ ಹಳ್ಳಿಗೆ ಹೋಗ್ತಾ ಇದೆ ಮೈಸೂರು ಜಿಲ್ಲೆಯಲ್ಲಿ. ಅದರಿಂದ ದಯಮಾಡಿ ಅಧಿಕಾರಿಗಳ ನಡುವೆ ಜಗಳ ತಂದಾಕೋದಾಗ್ಲಿ, ಗೊಂದಲ ಉಂಟು ಮಾಡೋದಾಗ್ಲಿ ಮಾಡಬೇಡ್ರಿ. ಎಂತೆಂತ ಅವ್ರು ಇದ್ದು ಹೋಗಿದಾಗಲಿ ಸುಮ್ಮನೆ ನಾವು ಗೊತ್ತಾಯ್ತದೆ. ಮತ್ತೆ ನಾನು ಇನ್ನೊಂದು ಹೇಳೋದು ಮರ್ತೆ, ಜಿಂದಾಲ್ನಲ್ಲಿ ವಾಟ್ ಈಸ್ ದ ಸ್ಟ್ಯಾಂಡ್ ಆಫ್ ಕಾಂಗ್ರೆಸ್ ಆಸ್ ಎ ಪ್ರಿನ್ಸಿಪಲ್ ಅಪೋಸಿಷನ್ ಪಾರ್ಟಿ? ಮಿಸ್ಟರ್ ಸಿದ್ದರಾಮಯ್ಯ, ವಾಟ್ಸ್ ಯುವರ್ ಸ್ಟ್ಯಾಂಡ್? ನಾನು ಅವತ್ತು ಹೇಳಿದ್ದೀನಿ, ಜಿಂದಾಲ್ 3667 ಎಕರೆ ಮಾರಿದಂತ ಸಂದರ್ಭದಲ್ಲಿ ಜಿಂದಾಲ್ಗೆ ಯಾಕೆ ಬಾಯಿ ಬಿಡ್ತಾ ಇಲ್ಲ ಸಿದ್ದರಾಮಯ್ಯ? ಯಾಕೆ ಬಾಯಿ ಬಿಡ್ತಾ ಇಲ್ಲ ಕುಮಾರಸ್ವಾಮಿ? ಯಾವ ಮುಲಾಜಿಗಿದ್ದೀರ ಅಲ್ಲಿ ನೀವು? ವಾಟ್ ಇಸ್ ಯುವರ್ ಪಾರ್ಟಿ ಸ್ಟ್ಯಾಂಡ್? ವಾಟ್ ಇಸ್ ದ ಕಾಂಗ್ರೆಸ್ ಪಾರ್ಟಿ ಸ್ಟ್ಯಾಂಡ್ ಅಬೌಟ್ ದಿಸ್ ಇಶ್ಯೂ? ಯು ಮಸ್ಟ್ ಸ್ಪೆಲ್ ಔಟ್. ಅದರ್ವೈಸ್ ಜನ ಏನ್ ತಿಳ್ಕೋಬೇಕು? ಕಿಕ್ ಬ್ಯಾಕ್ ತಗೊಂಡಿದ್ದೀರ ನೀವು ಅಂತ ಹೇಳಿ. ಯು ಮಸ್ಟ್ ಸ್ಪೆಲ್ ಔಟ್. ಈ ವಿರೋಧ ಪಕ್ಷ ಸತ್ತೋಗಿದೆಯಾ ಈ ರಾಜ್ಯದಲ್ಲಿ? ಏನಷ್ಟೆಲ್ಲ ಭಾಷಣ ಮಾಡ್ತೀರಾ ಸಿದ್ದರಾಮಯ್ಯ? ಓಹೋ ಸರ್ಕಾರ ಅವು ಇವು ಅಂತ ನೀವೇನ್ ಮಾಡ್ತಾ ಇದ್ದೀರಿ? ಇದೇನಾ ಒಂದು ವಿರೋಧ ಪಕ್ಷವಾಗಿ ಸರ್ಕಾರದ ಆಸ್ತಿ ಪಾಸ್ತಿಯನ್ನು, ನಾಡಿನ ಆಸ್ತಿಯನ್ನು, ಅದೊಂದು ಆಸ್ತಿಯನ್ನು ಕಾಪಾಡೋರು ನೀವು? ಈಗ ನಾವು 8 ದಿವಸ ಆಯ್ತು ಹಿಂದೆ ನಿಮ್ ಜೊತೆಯಲ್ಲೇ ಮಾತಾಡುದು, ಹಳ್ಳಿ ಮೇಲೆ ಹೋಗ್ರಿ ಅಲ್ಲವ ಅಂತ. ಹಳ್ಳಿ ಮೇಲೆ ಹೋಗ್ರಿ ಅಂತ. ಇಲ್ಲಿ DC ಹಳ್ಳಿ ಮೇಲೆ ಒಂದ್ಸರಿ ಈಗ ನೆನ್ಪು ಮಾಡ್ಕೊಳ್ಳಿ. ಯು ರಿಕಲೆಕ್ಟ್, ಹಳ್ಳಿ ಮೇಲೆ ಹೋಗ್ತೀನಿ ಅಂತ ಹೊರಟ್ರು, ನಿಲ್ಲಿಸ್ತವ್ರು ಯಾರದ್ನ? ಅಶೋಕನ್ ಇಲ್ಲಿ ಕರೆಸ್ತವ್ರು ಯಾರು? ರೆವಿನ್ಯೂ ಮಂತ್ರಿನ. ಅಶೋಕನ್ ಕರೆಸಿ ಡಿಸ್ಟ್ರಿಕ್ಟ್ ಮಿನಿಸ್ಟ್ರಿಗೆ ಡೈರೆಕ್ಷನ್ಸ್ ಕೊಡ್ತವ್ರು ಯಾರು? ನೀನ್ ಯಾರಮ್ಮ ಹಳ್ಳಿಗೆ ಹೋಗಕ್ಕೆ? ನೀನ್ ಹಳ್ಳಿಗೆ ಹೋದ್ರೆ MLAಗಳು ಏನ್ ಮಾಡೋದು? ಮತ್ತೆ ಯಾರು ನಿಲ್ಲಿಸ್ತವ್ರದ್ನ? ನೀವೇ ತಾನೇ ಲೀಡರ್ಗಳಿರೋರು. ಹಳ್ಳಿಗೆ ಹೋಗುವಾಗ ಬೇಡ ಅಂತೀರಾ, ಈಗ ಹಳ್ಳಿಗೆ ಹೋಯ್ತಾ ಇಲ್ಲ ನೀನು ಅಂತೀರಿ. ಯಾಕ್ರಿ ಇಬ್ಬಂದಿತ್ತಲ್ಲ ನೀವು ಹೋಗೋದ ಸರ್? ಕಾಪಿತ್ತು ಅವ್ ಕೋರ್ಟ್ ಹಾಕೊಂಡು ಹರಿತಾವ್ರು ಬಿಡಿ, ಹರಿಲಿ. ಬಿಜೆಪಿ ನಾವು ಮೊದ್ಲು ಅವತ್ತೇ ಹೇಳಿದೆ, ಇಲ್ಲಿ ವಿರೋಧ ಪಕ್ಷ ಸತ್ತೋಗಿದೆ. 3667 ಎಕರೆ ಒಬ್ಬ ಇಂಡಿವಿಜುವಲ್ಗೆ, ಕಂಪನಿಗೆ ಪರಭಾರೆ ಮಾಡ್ತೀನಿ ಅಂತ ಹೋದಾಗ ದ ಪ್ರಿನ್ಸಿಪಲ್ ಅಪೋಸಿಷನ್ ಪಾರ್ಟಿ ಲೀಡರ್ ಮಿಸ್ಟರ್ ಸಿದ್ದರಾಮಯ್ಯ ಅಂಡ್ ಅಟ್ಯಾಚ್ಡ್ ಅಪೋಸಿಷನ್ ಲೀಡರ್ ಯಾರು ಮಿಸ್ಟರ್ ಕುಮಾರ್ ಸುಮ್ಮನೆ ಕೂತಿದ್ದೀರಲ್ರಿ? ಏನ್ ಅನ್ಕೋಬೇಕು ಈ ರಾಜ್ಯ ಜನ? ನೀವು ಪಾಲ್ದಾರಲ್ವೇ? ಅದಕ್ಕೆ ನಾನು ಕೇಳಿ, ವಾಟ್ ಇಸ್ ಯುವರ್ ಸ್ಟ್ಯಾಂಡ್? ಜಿಂದಾಲ್ ವಿಚಾರದಲ್ಲಿ ಕಾಂಗ್ರೆಸ್ಸಿನ ಸ್ಟ್ಯಾಂಡ್ ಏನು? ಸ್ಪೆಲ್ ಔಟ್.